ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಈ ದಿನ ನಿಮ್ಮ ತಲೆ ಇರ್ಬೋದು ಮತ್ತು ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಹೇರ್ ಆಯಿಲ್ನ ನೀವು ವಾರದಲ್ಲಿ 2 ಬಾರಿಯಾಗಿ ತಲೆಗೆ ಹಚ್ಚಿದ್ರೆ ಸಾಕಾಗುತ್ತೆ. 100ಗೆ 200% ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹೇರ್ ಆಯಿಲು ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಸಿಂಪಲ್ ಆಗಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹರಳೆಣ್ಣೆ, ಅಂದರೆ ನಿಮಗೆ ಈ ಒಂದು ಹರಳೆಣ್ಣೆ ಬಂದು ದಿನಸಿ ಅಂಗಡಿಗಳಲ್ಲಿ ಮತ್ತು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಆದಷ್ಟು ಒಂದು ಒಳ್ಳೆ ಬ್ರ್ಯಾಂಡ್ನ ಚೂಸ್ ಮಾಡಿ ತೆಗೆದುಕೊಳ್ಳಿ. ಯಾವುದೋ ಸಿಕ್ತು ಅಂತ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೇ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ಒಂದು ಹೇರ್ ಆಯಿಲ್ನ ಅಥವಾ ಯಾವುದೇ ಒಂದು ಆಯಿಲ್ಗಳನ್ನು ನೀವು ಬೈ ಮಾಡಿದಾಗಲೂ ಅಥವಾ ಯಾವುದೇ ಒಂದು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳನ್ನು ಬಳಸುವಾಗಲೂ ಸಹ ಕೂಡ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಯೂಸ್ ಮಾಡಿ. ಯಾವುದೋ ಸಿಕ್ಕಿದ್ದೆಲ್ಲ ಬ್ರ್ಯಾಂಡ್ನೆಲ್ಲ ಸಹ ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಹರಳೆಣ್ಣೆನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಹರಳೆಣ್ಣೆ ಮೇಯ್ನಾಗಿ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಮತ್ತು ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಸಹ ಕೂಡ ಯೂಸ್ ಮಾಡ್ತಿದ್ದೀನಿ. ಅಂದರೆ ಹರಳೆಣ್ಣೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರೋ ಸೊ ಅದೇ ಪ್ರಮಾಣದಲ್ಲಿ ತೆಂಗಿನೆಣ್ಣೆನ ಸಹ ಕೂಡ ತೆಗೆದುಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು ಬಳಸ್ತಾ ಇರುವಂತಹ ಒಂದು ಪೌಡರ್ ಬಂದು ಬ್ರಾಹ್ಮಿ ಪೌಡರು. ಬ್ರಾಹ್ಮಿ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಅನ್ನೋದಾದರೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ. ಬ್ರಾಹ್ಮಿ ಪುಡಿ ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಮತ್ತು ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಾಸ್ಟ್ಲಿ ಆದಂತಹ ಹೇರ್ ಆಯಿಲ್ಗಳೆಲ್ಲ ಸಹ ಕೂಡ ಬ್ರಾಹ್ಮಿಯನ್ನು ಯೂಸ್ ಮಾಡಿರ್ತಾರೆ, ಬ್ರಾಹ್ಮಿ ಪೌಡರ್ನ. ಸೊ ಮೇನ್ ರೀಸನ್ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಆ ರೀಸನ್ಗಾಗಿ ತುಂಬ ಕಾಸ್ಟ್ಲಿ ಆದಂತಹ ಹೇರ್ ಆಯಿಲ್ಗಳಲ್ಲೆಲ್ಲ ಸಹ ಕೂಡ ಈ ಒಂದು ಬ್ರಾಹ್ಮಿಯನ್ನು ಬಳಸ್ಕೊಳ್ತಾರೆ. ಸೊ ನಂತರ ಅದೇ ಪ್ರಮಾಣದಲ್ಲಿ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಾನು ತುಂಬ ಹೇರ್ ಆಯಿಲ್ಗಳಲ್ಲಿ ಈ ಒಂದು ಆಮ್ಲ ಪೌಡರ್ನ ಯೂಸ್ ಮಾಡ್ತೀನಿ. ಮೇನ್ ರೀಸನ್ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಹೆನ್ನಾ ಪೌಡರ್, ಅಂದರೆ ಮೆಹಂದಿ ಪುಡಿಯನ್ನು ಸಹ ಕೂಡ ನೀವು ಆಮ್ಲ ಪೌಡರ್ನ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರೋ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಳ್ಬೇಕಾಗತ್ತೆ. ಹೆನ್ನಾ ಪೌಡರ್ ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ನೇರವಾಗಿ ನೀವು ಹೆನ್ನಾ ಪೌಡರ್ನ ಮಾತ್ರ ಯೂಸ್ ಮಾಡ್ತೀರಾ ಅನ್ನೋದಾದರೆ ಗ್ರೇ ಹೇರ್ಸ್ ಬರುತ್ತೆ. ಬಟ್ ಇದರಲ್ಲಿ ನೀವು ಆಮ್ಲ ಪೌಡರ್ ಮತ್ತು ಬ್ರಾಹ್ಮಿ ಪೌಡರ್ನ ಯೂಸ್ ಮಾಡಿರೋ ರೀಸನ್ಗೆ ಸೊ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಇಷ್ಟು ಪೌಡರ್ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಒಂದು ಕೆಡುವಂಥ ಚಾನ್ಸಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಏನಿಲ್ಲ ಅನ್ನೋದಾದರೂ ಮಿನಿಮಮ್ ಅಂದರೆ ಒಂದು 1 ಮಂತ್ ನೀವು ಇದನ್ನು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಜಾಸ್ತಿ ದಿನಗಳ ಕಾಲ ಬೇಡ. ಯಾಕೆ ಅನ್ನೋದಾದರೆ ಅದರಲ್ಲಿರುವಂತಹ ಗುಣಗಳೆಲ್ಲ ಸಹ ಕೂಡ ಅಷ್ಟೂ ಹೋಗ್ಬಿಡುತ್ತೆ. ಸೊ ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಉತ್ತಮ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡಿ ಒಂದು 2 ಅವರ್ಸ್ ಹಾಗೆ ಬಿಡಿ, ಒಂದು 2 ಗಂಟೆಗಳ ಕಾಲ ಹಾಗೆ ಪಕ್ಕಕ್ಕೆ ಬಿಡಿ. ಯಾಕೆ ಅನ್ನೋದಾದರೆ ನಾವು ಹಾಕಿರುವಂಥ ಅಷ್ಟು ಪೌಡರ್ ಮತ್ತು ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರಬೇಕು ಮತ್ತು ಅದರಲ್ಲಿರುವಂಥ ಗುಣಗಳೆಲ್ಲ ಸಹ ಕೂಡ ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ಳೋ ರೀಸನ್ಗೆ ಆದಷ್ಟು ಒಂದು 1 ಅವರ್ ಅಥವಾ 2 ಅವರ್ಸ್ ಇದನ್ನು ಪಕ್ಕಕ್ಕೆ ಇಡೋದ್ರಿಂದ ಈ ಒಂದು ಹೇರ್ ಆಯಿಲ್ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ತುಂಬ ಜನ ನನಗೆ ಕಾಲ್ ಮಾಡ್ತಿದ್ದೀರಾ, ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಮೇನ್ ರೀಸನ್ ಬಂದು ಈ ಒಂದು ಫ್ರೂಟ್ ಸೋಪು. ತುಂಬ ಜನ ನನಗೆ ಒಳ್ಳೊಳ್ಳೆ ರಿವ್ಯೂಸ್ನ ಶೇರ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅನ್ನೋದಾದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ, ಅಂದರೆ ಬಂಗಿದೆ, ಕಪ್ಪು ಕಲೆ ಇದೆ, ಡಾರ್ಕ್ ಸರ್ಕಲ್ ಇದೆ, ಅಂದರೆ ಕಣ್ಣಿನ ಸುತ್ತ ಕಪ್ಪು ಕಲೆ ಅನ್ನೋದಿದೆ, ಮುಖ ಎಲ್ಲ ಸಹ ಕೂಡ ಬಿಳಿ ಮಚ್ಚೆ ಇದೆ, ಕಪ್ಪು ಮಚ್ಚೆಗಳಿದೆ, ಸನ್ ಟ್ಯಾನ್ ಆಗಿದೆ, ಸನ್ ಬರ್ನ್ ಆಗಿದೆ, ಮತ್ತು ಸ್ಕಿನ್ ವೈಟ್ ಆಗಬೇಕು, ನಮ್ಮ ಮದುವೆ ಇದೆ, ಇನ್ನೊಂದೆರಡು ತಿಂಗಳಲ್ಲಿ ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ರೀಸನ್ಗೆ ಈ ಒಂದು ಸೋಪ್ ಬಂದು ನಿಮ್ಮ
ಫೇಸಲ್ಲಿ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಫ್ರೂಟ್ ಸೋಪ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೇಯ್ನಾಗಿ ವಿಟಮಿನ್ ಸಿ ಅನ್ನೋ ಅಂಶ ಇರೋ ರೀಸನ್ಗೆ ಸೊ ನಿಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಗ್ಲೋ ಮಾಡುತ್ತೆ ಮತ್ತು ನಿಮ್ಮ ತ್ವಚೆಯಲ್ಲಿನ A to Z ಎಲ್ಲ ರೀತಿಯಾದಂತಹ ಬಂಗು ಕಲೆಗಳನ್ನು ಮತ್ತು ಮೊಡವೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು ಮತ್ತು 12 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫುಲ್ ಬಾಡಿಗೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಸೋಪ್ ಬಂದು ನಿಮಗೆ 75 ಗ್ರಾಮ್ ಅನ್ನೋದು ಇರುತ್ತೆ. ಈ ಒಂದು ಸೋಪ್ ಬಂದು ನಿಮಗೆ 4 ಸೋಪ್ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಒಂದು ಸೋಪ್ ಸಿಗೋದಿಲ್ಲ. ನೀವು ಸೋಪ್ನ 4 ಸೋಪ್ಗಳನ್ನು ಬೈ ಮಾಡಬೇಕಾಗುತ್ತೆ. 4 ಸೋಪ್ನ ಬೆಲೆ ಬಂದು 300 ರೂಪಾಯಿ ಆಗುತ್ತೆ ಮತ್ತು ಶಿಪ್ಪಿಂಗ್ ಫ್ರೀ ಅನ್ನೋದಿರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಇರುತ್ತೆ. COD ಆಪ್ಷನ್ ಸಹ ಕೂಡ ಇರುತ್ತೆ. ಇನ್ ಕೇಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಾಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ನೀವು ಆರಾಮಾಗಿ ಬೈ ಮಾಡ್ಕೊಳ್ಬೋದು. ನಂಬರ್ನ ಸಹ ಕೂಡ ನಾನು ಬಾಯಲ್ಲಿ ಹೇಳ್ತೀನಿ, 8310589043. ಸೊ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಆದಷ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡೋದಿಲ್ಲ. ಕೇವಲ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರೆ ಸಾಕಾಗತ್ತೆ, ಇನ್ನೇನು ಬೇಡ. ಕೇವಲ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದ್ರೆ ಸೊ ನಾನು ನಿಮಗೆ ಆರಾಮಾಗಿ ಸೋಪ್ನ ಕಳಿಸ್ಕೊಡ್ತೀನಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋ ರೀಸನ್ಗೆ ಸೊ ನೀವು ಮನೆ ಹತ್ರ ಈ ಒಂದು ಸೋಪ್ ಬಂದಾದ ನಂತರ ನೀವು ಈ ಒಂದು ಸೋಪ್ನ ನೀವು ಅಮೌಂಟ್ನ ಕೊಟ್ಟು ಬೈ ಮಾಡ್ಕೊಳ್ಬೋದು. ಇದು ಹ್ಯಾಂಡ್ಮೇಡ್ ಸೋಪ್ ಆಗಿರುತ್ತೆ ಸ್ನೇಹಿತರೆ. ತುಂಬಾ ಒಳ್ಳೆ ರಿವ್ಯೂಸ್ ಇದೆ. ಈ ಒಂದು ಸೋಪ್ನೇ ನಾನು ಡೈಲಿ ಈಗ ಏನಿಲ್ಲ ಅಂದರೆ ಒಂದು 500-600 ಆರ್ಡರ್ಸ್ ಅನ್ನೋದು ಬರ್ತಿದೆ. ಸೊ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಖಾಲಿ ಆಗುತ್ತೆ ಈ ಒಂದು ಸೋಪು. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಸೋಪ್ನ ಬೈ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕೆ ಅನ್ನೋದಾದರೆ ಈ ಒಂದು ಸ್ಟಾಕ್ ಅನ್ನೋದು ಖಾಲಿ ಆಯಿತು ಅನ್ನೋದಾದರೆ ಮತ್ತೆ ರೀಸ್ಟಾಕ್ ಆಗೋದಕ್ಕೆ 1 ಮಂತ್ವರೆಗೂ ಸಹ ಕೂಡ ಟೈಮ್ ಹಿಡಿಯುತ್ತೆ. ಸೊ ಆ ರೀಸನ್ಗೆ ಆದಷ್ಟು ಬೇಗ ಬೈ ಮಾಡಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ ಮತ್ತು ವಾಟ್ಸಪ್ ಮಾಡ್ತಿದ್ದೀರಾ ಮತ್ತು ಕಮೆಂಟ್ ಸೆಕ್ಷನಲ್ಲೂ ಸಹ ಕೂಡ ತಿಳಿಸ್ತಿದ್ದೀರಾ ಈ ಒಂದು ಸೋಪ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಧನ್ಯವಾದಗಳು ಸ್ನೇಹಿತರೆ. ಯಾಕೆ ಅನ್ನೋದಾದರೆ ನಿಮ್ಮಿಂದನೇ ಸಹ ಕೂಡ ಈ ಒಂದು ಸೋಪ್ ಅನ್ನೋದು ತುಂಬ ಜನಕ್ಕೆ ರೀಚ್ ಆಗ್ತಿದೆ. ತುಂಬ ಜನ ಒಬ್ಬರು ಬೈ ಮಾಡಿದವರು ತುಂಬ ಜನಕ್ಕೆ ಹೇಳ್ತಿದ್ದಾರೆ ಮತ್ತು ಒಂದೇ ವಾರದಲ್ಲಿ ಬೆಸ್ಟ್ ರಿಸಲ್ಟ್ ಕೊಡೋದ್ರಿಂದ ಸೊ ನಿಮಗೆ ಒಂದೇ ವಾರದಲ್ಲಿ ಇದರ ರಿಸಲ್ಟ್ ಅನ್ನೋದು ಸಂಪೂರ್ಣವಾಗಿ ತಿಳಿದು ಬರುತ್ತೆ. 3 ತಿಂಗಳ ಕಾಲ ನೀವು ಸತತವಾಗಿ ಈ ಒಂದು ಸೋಪ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಮೊದಲನೇದಾಗೆ ಹೇಳಿದಾಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ನನಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಿಮ್ಮ ಡೌಟ್ ಏನೇ ಇದ್ರೂ ಸಹ ಕೂಡ ನೀವು ಅಲ್ಲಿ ವಾಯ್ಸ್ ಮೆಸೇಜನ್ನು ಮಾಡಿದ್ರೆ ನಾನು ನೋಡಿದಾಗ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಿ ಪಿಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅನ್ನೋದಾದರೆ ಈ ಒಂದು ಸೋಪ್ನ ಆರ್ಡರ್ನ ತೆಗೆದುಕೊಳ್ಳೋದು, ಪ್ಯಾಕ್ ಮಾಡಿ ಕಳಿಸೋದು ಇದೇ ಸರೋಗಿದೆ ದಿನ ಪೂರ್ತಿ. ವೀಡಿಯೋಸ್ನ ನೀವು ನೋಡ್ಬೋದು. ಈಗ 10 ಗಂಟೆ ಮೇಲೇ ಅಪ್ಲೋಡ್ ಮಾಡ್ತಿದ್ದೀನಿ ಚಾನಲ್ಗೂ ಸಹ ಕೂಡ ಯೂಟ್ಯೂಬ್ ಚಾನಲ್ಗೆ. ಯಾಕೆ ಅನ್ನೋದಾದರೆ ಅಷ್ಟು ಬ್ಯುಸಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಏನೇ ಡೌಟ್ಸ್ ಇತ್ತು ಅನ್ನೋದಾದರೂ ವಾಯ್ಸ್ ಮೆಸೇಜ್ನ ಕಳಿಸೋದ್ರ ಮೂಲಕ ನೀವು ಈ ಒಂದು ಸೋಪ್ನ ಬೈ ಮಾಡಿ ಮತ್ತು ಅಡ್ರೆಸ್ನ ಸಹ ಕೂಡ ಸೆಂಡ್ ಮಾಡಿ. ಸೊ ಇದ್ರ ಬಗ್ಗೆ ಈ ಸೋಪ್ನ ಬಗ್ಗೆ ಮಾಹಿತಿ ಆಯಿತು. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 3 ಗಂಟೆಗಳ ಮುಂಚಿತವಾಗಿ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ 1-2 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಹೇರ್ನ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಟ್ವೈಸ್ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ. ಸಾರಿ, ತುಂಬ ಲೆಂತೆ ಆಯಿತು ವಿಡಿಯೋ. ಸೋಪ್ನ ಬಗ್ಗೆ ಮಾಹಿತಿ ಕೊಟ್ಟೆ ಮತ್ತು ಈ ಒಂದು ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಟ್ಟೆ. ಸೊ ನಿಮಗೆ ಬೇಕೆಂದರೆ ಸ್ಪೀಡಲ್ಲಿ ಸಹ ಕೂಡ ನೀವು ನೋಡ್ಕೊಳ್ಬೋದು ಯೂಟ್ಯೂಬಲ್ಲಿ. ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡೋದ್ರ ಮೂಲಕ ನೋಡ್ಕೊಳ್ಳಿ. ಸೊ ತುಂಬ ಬೋರ್ ಆಯಿತು ಅನ್ನೋದಾದರೆ ನೆಕ್ಸ್ಟ್ ಟೈಮ್ ಈ ರೀತಿಯಾಗಿ ಮಾಡೋದಿಲ್ಲ ನಾನು. ಸೊ ಇಷ್ಟು ಲೆಂತಿ ವಿಡಿಯೋನ ಮಾಡೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿ